ಮೈ ಯೂಟ್ಯೂಬ್ ಚಾನಲ್. ಸೊ ಮೈಕ್ ತಂದು ಥರನಾ ವ್ಲಾಗ್ ರೀಸನ್ ಬಂದು ನಾನು ಇವತ್ತು ಫಸ್ಟ್ ಟೈಮ್ ಟ್ಯಾಟೋ ಹಾಕ್ಸಕ್ಕೆ ಹೋಗ್ತೀನಿ ಅಂತ ತಮ್ಮನೇಲಿ ನೋಡಲಿ ಎಲ್ಲ ಗೊತ್ತಾಗಿರುತ್ತೆ ಏನು ಬ್ಲಾಗ್ ಅಂತ ಹೇಳಿ. ಸೊ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟ್ಯಾಟೋ ಹಾಕ್ಸ್ತಿರೋದು. ಆ್ಯಂಡ್ ಟ್ಯಾಟೋಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಯಾಕಿದ್ರು ನಾನು ಅನ್ಕೋತಿದ್ದೆ ಹೆಂಗೆ ಅಷ್ಟೊಂದೆಲ್ಲ ಹಾಕ್ಸ್ಕೊತಾರೆ ಅಂತೆಲ್ಲ. ಬಟ್ ಈ ಟ್ಯಾಟೋ ತುಂಬ ಸ್ಪೆಷಲ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆ್ಯಂಡ್ ಇನ್ನೊಬ್ಬರಿಗೆ ನಾನು ಸರ್ಪ್ರೈಸ್ ಮಾಡುವಂಥ ಈ ಟ್ಯಾಟೋನ ಹಾಕ್ಸ್ಕೊತಿದ್ದೀನಿ. ಎಸ್ ಐ ಆಮ್ ಗೆಟಿಂಗ್ ಎಂಗೇಜ್ಡ್. ಆಲ್ಸೋ ಈ ವಿಡಿಯೋ ನಾನು ಅಪ್ಲೋಡ್ ಮಾಡುವಾಗ ಎಂಗೇಜ್ಡ್ ಆಗಿರ್ತೀನಿ. ಸೊ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನನ್ನ ಫಿಂಗರ್ಗೆ ನಾನು ಟ್ಯಾಟೋ ಹಾಕ್ಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಅವರ ಹೆಸರು ಹಾಕ್ಸಿ ಇಲ್ಲಾಂದರೆ ಅವರ ಹೆಸರು ಮಿಕ್ಸ್ ಮಾಡಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಫಸ್ಟ್ ಟ್ಯಾಟೋ ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ. ಟ್ಯಾಟೋ ಶಾಪಿಗೆ ಬಂದಿದೆ, ವೆರಿ ಎಕ್ಸೈಟೆಡ್. ತುಂಬ ಭಯ ಆಗ್ತಿದೆ. ನಾನು ಆ ಥರ ಆದರೆ ಪೇನ್ ಟೈಪ್ ಆ ಥರ ಆ್ಯಕ್ಚುಲಿ ವ್ಯಾಕ್ಸ್ ಮಾಡಿಸಿದ್ರೆ ಪೇನ್ ಆಗುತ್ತೆ ಅಂತ ವ್ಯಾಕ್ಸ್ ಮಾಡಿಸ್ಲಿಕ್ಕೆ ಹೋಗಲ್ಲ. ಬಟ್ ಅಷ್ಟು ಪೇನ್ ಆಗುತ್ತೆ ಟ್ಯಾಟೋ ಹಾಕ್ಸಕ್ಕಾಗ್ತಿದ್ದೀನಿ. ಎಕ್ಸೈಟೆಡ್ ಮತ್ತು ಭಯ ಆಗ್ತಿದೆ. ವಿಲ್ ಸಿ, ಲೆಟ್ಸ್ ಗೋ. ಆಫ್ಟರ್ ಆಲ್ ದ ಕನ್ಫ್ಯೂಷನ್ಸ್ ನಾನು ಫೈನಲಿ ಟ್ಯಾಟೋ ಕೈ ಸೈಡಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫಿಂಗರ್ ಹತ್ರ ತುಂಬ ಪೇನ್ ಆಗುತ್ತೆ ಆ್ಯಂಡ್ ಫೇಡ್ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ಹಾಕ್ಸೋದೇ ಫಸ್ಟ್ ಟೈಮ್ ಆ್ಯಂಡ್ ಲೈಫ್ ಟೈಮ್ ಇರಲಿ ಅಂತ ಹೇಳಿ, ಫೇಡ್ ಆಗಿಬಿಟ್ರೆ ಯೂಸ್ ಇಲ್ಲ ಅಂತ ಹೇಳಿ ಕೈ ಸೈಡಲ್ಲಿ ಹಾಕ್ಸ್ಕೊಂಡೆ. ಆ್ಯಂಡ್ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ, ತುಂಬ ಬೇಜಾರಾಗ್ತಿದೆ. ಸಿಕ್ಕಿರೋಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆ ಕಣ್ಣಲ್ಲಿ. ಟ್ಯಾಟೋ ಹಾಕ್ಸ್ಕೊಂಡು ಮನೆಗೆ ಹೋಗ್ತೀನಿ. ನಮ್ಮಮ್ಮ ಆಗಲೇ ಬೇಡ ಅಂದರು. ಬಟ್ ಸ್ಟಿಲ್ ಇಷ್ಟೇ ಹಾಕ್ಸ್ಕೊತೀನಿ. ಸ್ವಲ್ಪ ಈ ಫಿಂಗರಲ್ಲಿ ಹಾಕ್ಸ್ಕೊತೀನಿ ಎಂಗೇಜ್ಮೆಂಟ್ ದಿನ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳಿ ಹೆಂಗೂ ಮನೇಲಿ ಕನ್ವಿನ್ಸ್ ಮಾಡಿ ಟ್ಯಾಟೋ ಹಾಕ್ಸೋಕೆ ಹೋಗಿದ್ದೆ. ಸೊ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಈ ಟ್ಯಾಟೋ ಹಾಕ್ಸ್ಕೊಂಡು ಬಂದೆ ಆ್ಯಂಡ್ ಎಕ್ಸ್ಪ್ರೆಷನ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನಂಗೆ ತುಂಬ ಬೇಜಾರಾಗ್ತಿದೆ ಆ್ಯಕ್ಚುಲಿ. ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಆ್ಯಂಡ್ ಟ್ಯಾಟೋ ಶಾಪಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ನಂಗೆ ಮೇನ್ಲಿ ಅದೇ ಕ್ಲಿಪ್ಪಿಂಗ್ಸ್ ಬೇಕಾಗಿದ್ದು ಅದೆಲ್ಲ ಮಿಸ್ ಆಗಿದೆ. ತುಂಬ ಅಂದರೆ ತುಂಬ 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 ಬೇಜಾರಾಯಿತು ನನಗೆ. ಬಟ್ ಸ್ಟಿಲ್ ಸಿಕ್ಕಿರೋಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಎಸ್ ಟ್ಯಾಟೋ ಪೇನ್ ಆಯಿತು, ತುಂಬ ನೋವಾಯಿತು ನನಗೆ. ಯಾಕಂದರೆ ವ್ಯಾಕ್ಸ್ ಮಾಡೋಕ್ಕೇ ಹೆದರ್ಕೊಳ್ತೀನಿ ನಾನು, ಬೇಡ ನೋವಾಗುತ್ತೆ ಅಂತ ಹೇಳಿ. ಸೊ ಪೇನ್ ಆಯಿತು. ಬಟ್ ಟ್ಯಾಟೋ ನೋಡುವಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮಿಬ್ಬರ ಹೆಸರು ಲೈಫ್ ಟೈಮ್ ಜೊತೆಲಿರುತ್ತಲ್ವ ಅಂತ ಹೇಳಿಬಿಟ್ಟು. ಐ ಆಮ್ ನಾಟ್ ಟ್ಯಾಟೋ ಗರ್ಲ್, ಅಂದರೆ ಟ್ಯಾಟೋ ಟೈಪ್ ನನಗೆ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಆ ಹೆಸರು ನೋಡಬೇಕಾದ್ರೆ ಏನೋ ಒಂಥರ ಫುಲ್ ಖುಷಿಯಾಗುತ್ತೆ. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಆ್ಯಂಡ್ ಹುಡುಗನ ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಅಂತ ಹೇಳಿ ನಾನು ಸಪ್ರೇಟಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಅಂದರೆ ಅವ್ರ ಸಪ್ರೇಟಾಗಿ ಆ ವಿಡಿಯೋನ ಹಾಕ್ತೀನಿ, ರೀಲ್ಸ್ ಟೈಪ್ ಏನಾದರೂ. ಬಿಕಾಸ್ ನನಗೆ ಇನ್ನೂ ಹುಡುಗನ ಎಕ್ಸ್ಪ್ರೆಷನ್ ವಿಡಿಯೋ ಸಿಕ್ಕಿಲ್ಲ. ಎಂಗೇಜ್ಮೆಂಟ್ ದಿನ ಎಕ್ಸ್ಪ್ರೆಷನ್ ಕೊಟ್ಟಿದ್ದಲ್ವ, ಸೊ ಆ ವಿಡಿಯೋ ಇನ್ನೂ ನನಗೆ ಸಿಕ್ಕಿಲ್ಲ. ಇನ್ ಕೇಸ್ ಬೇಗ ಸಿಕ್ಕಿದ್ರೆ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಈ ವಿಡಿಯೋನ ನಾನು ನನ್ನ ಎಂಗೇಜ್ಮೆಂಟ್ ಮುಗಿದ ಮೇಲೆ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಆಫ್ಕೋರ್ಸ್ ಬ್ಯುಸಿ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ. ಎಕ್ಸ್ಪ್ರೆಷನ್ ವೀಡಿಯೋಸ್ ಕೂಡ ಡಿಲೀಟ್ ಆಗಿದೆ. ಚಿಕ್ಕದಾಗಿ ಒಂದು ಫಿಂಗರ್ಗೆ ಇಲ್ಲಿ ಹಾಕ್ಸ್ಕೊಂಬರ್ತೀನಿ ಅಂತ ಹೋಗಿ ಅಷ್ಟು ದೊಡ್ಡದಾಗಿ ಬಂದಿರೋದಕ್ಕೆ ಬೈದರು ಮನೇಲಿ. ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ಕೊಂಬಿಟ್ಟಿದೆಯಲ್ಲ ಪರವಾಗಿಲ್ಲ, ನೋಡು ಹೆಂಗಿರ್ತೀಯ, ಲೈಫ್ ಟೈಮ್ ಅದು ನಿನಗೆ ಚೆನ್ನಾಗಿ ಜೀವನ ಮಾಡಬೇಕು, ಹುಡುಗನ ಜೊತೆ ಹಂಗಿರಬೇಕು, ನಿನ್ನ ಗಂಡನ ಜೊತೆ ಹಿಂಗಿರಬೇಕು ಅಂತೆಲ್ಲ ಒಂದು ದೊಡ್ಡದಾಗಿ ಲೆಕ್ಚರಿಂಗ್ ಕೊಟ್ಬಿಟ್ರು. ಅಷ್ಟೇ ನನ್ನ ಟ್ಯಾಟೋ ಸ್ಟೋರಿ. ಡೇಸ್ ಪೇನ್ ಆಯಿತು. ಟ್ಯಾಟೋ ಶಾಪಲ್ಲಿ ಫುಲ್ ಕಿರ್ಚಾಡ್ಬಿಟ್ಟಿದ್ದೀನಿ. ಅದು ಇವಾಗ ನೋಡಿ ಟ್ಯಾಟೋ ಫುಲ್ ಪೀಲ್ ಆಗ್ತಿದೆ. ಪೀಲಾಗಿ ಗ್ರೀನಿಶಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಪೀಲ್ ಆಗ್ತಿದೆ ಇವಾಗ. ಆ್ಯಂಡ್ ಅವರು ಕೂಡ ಅಷ್ಟೇ, ಟ್ಯಾಟೋ ಶಾಪ್ ಅವರು, ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅವರ ಪೇಜ್ನ, ನೀವು ಚೆಕ್ ಮಾಡ್ಬೋದು. ಟ್ಯಾಟೋ ಸ್ಕಿಲ್ಸ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಪೇನ್ ಆಗದೆ ಇರೋ ಥರನೇ ಆದಷ್ಟು ಟ್ರೈ ಮಾಡಿದ್ರು ಅವರು ನನಗೆ ಟ್ಯಾಟೋ ಹಾಕೋಕ್ಕೆ. ಬಟ್ ಸ್ಟಿಲ್ ಗೊತ್ತಲ್ವ, ಪೇನ್ ಆಗೇ ಆಗುತ್ತೆ. ಆದ್ರೂ
ಆ ಹೆಸರು ನೋಡ್ಕೊಳ್ಳುವಾಗ ಅದೊಂದು ಫೀಲ್ ಇದೆಯಲ್ಲ, ಸನ್ಶ್ರೀ ನಮ್ಮಿಬ್ಬರ ಹೆಸರು ಒಟ್ಟಿಗೆ ಲೈಫ್ ಟೈಮ್ ಒಟ್ಟಿಗಿರುತ್ತೆ ಅಂತ ಹೇಳಿ ನೆನೆಸ್ಕೊಂಡಾಗಲೇ ತುಂಬ 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 ಖುಷಿಯಾಗುತ್ತೆ. ಎಸ್, ಇದಾಗಿತ್ತು ನನ್ನ ಟ್ಯಾಟೋ ಸ್ಟೋರಿ. ಆ್ಯಂಡ್ ಅದೇ ಕ್ಲಿಪ್ಪಿಂಗ್ಸ್ ಇನ್ನೂ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು, ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಹೇಳಿ ಇನ್ನೂ ನೀಟಾಗಿ ನಿಮಗೆ ಅರ್ಥ ಆಗಿರೋದು. ಸೊ ಅದೆಲ್ಲ ಮಿಸ್ ಆಗಿರೋದಕ್ಕೆ ಬೇಜಾರಿದೆ. ಸಿಕ್ಕಿರೋಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸ ಹೊಸ ಕಂಟೆಂಟ್ಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ನಾನು ಯಾವ ಥರ ವ್ಲಾಗ್ಸ್ ಮಾಡಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರೆ ನಾನು ಆ ಥರ ವ್ಲಾಗ್ಸ್ನ ಮಾಡ್ತೀನಿ. ಇನ್ನೂ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.